ಬೀದರ್ನ ಮೊಳಕೇರಾದಲ್ಲಿ ಬೆಳ್ಳಂಬೆಳಗ್ಗೆ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿದ್ದು 4 ಶಾಲಾ ಮಕ್ಕಳು ವೃದ್ಧ ಸೇರಿ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೀದರ್ನ ಹುಮ್ನಾಬಾದ್ ತಾಲೂಕಿನ ಮೊಳಕೇರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾರಯ್ಯ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಏಕಾಏಕಿ ಸ್ಫೋಟ ಸಂಭವಿಸಿದೆ. ಗಾಯಗೊಂಡಂತಹ 4ರನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ಒಬ್ಬರನ್ನ ಹೈದರಾಬಾದ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮತ್ತೋರ್ವ ಗಾಯಾಳು ಸೊಲ್ಲಾಪುರದ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಬೀದರ್ನ ಮೊಳಕೇರಾ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಬೆಳ್ಳಂಬೆಳಗ್ಗೆ ರಸ್ತೆನಲ್ಲಿ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಏಕಾಏಕಿ ಸ್ಫೋಟ ಆಗಿದೆ. ಸ್ಫೋಟ ಆಗಿತ್ತೇನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಜನ ಆತಂಕಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. 6 ಜನ ಗಾಯಗೊಂಡಿರೋದು, ಅದರಲ್ಲಿ ಒಬ್ಬಾತನ ಸ್ಥಿತಿ ತೀರಾ ಗಂಭೀರವಾಗಿದೆ. ಅವರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಉಳಿದ 4ವರಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಂದ್ರೆ ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮತ್ತೋರ್ವನನ್ನ ಸೊಲ್ಲಾಪುರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಮಾರಯ್ಯ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಏಕಾಏಕಿ ಈ ಬ್ಲಾಸ್ಟ್ ಸಂಭವಿಸಿದೆ. ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಯೊಬ್ಬನ ಆತ ಹಾಕೊಂಡಿದ್ದಂತಹ ಯೂನಿಫಾರ್ಮ್, ಆ ಯೂನಿಫಾರ್ಮ್ ಕೂಡ ಛದ್ರವಾಗಿ ರಸ್ತೆಯಲ್ಲಿ ಬಿದ್ದಿರುವುದನ್ನ ಗಮನಿಸ್ತಾ ಇದ್ದೀರಿ. 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 4 ಜನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಗ್ರಾಮದಲ್ಲಿ ಒಂದು ರೀತಿ ಆತಂಕದ ವಾತಾವರಣ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಎಷ್ಟು ಗಂಟೆಗಾಗಿರುವಂತಹ ಸ್ಫೋಟ ಇದು? ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಫೋಟ ಆಗಿದ್ದೇನು? ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ, ರಸ್ತೆಯಲ್ಲಿ ಹೋಗ್ತಾ ಇದ್ದವರು ಗಾಯಗೊಳ್ತಾರೆ ಅಂತಂದ್ರೆ ಏನು ಸ್ಫೋಟ ಆಯ್ತು ಅನ್ನೋದೇ ಪ್ರಶ್ನೆ. ಶಿವಾನಂದ್, ಎಸ್ ವಿದ್ಯಾ, ಈ ಒಂದು ಘಟನೆ ನಡೆದಿರುವಂತದ್ದು ಬೆಳಗ್ಗೆ 8:50 ಸುಮಾರಿಗೆ. ಅಂದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ರು, ಕೆಲವರು ಕೆಲಸಕ್ಕೆ ಹೋಗ್ತಾ ಇದ್ರು, ದಿನನಿತ್ಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು, ತೊಡಗಿಕೊಂಡಿದ್ರು. ಆ ಸಮಯದಲ್ಲಿ ಈ ಒಂದು ಸ್ಫೋಟ ಆಗಿರುವಂತದ್ದು. ಈ ಸ್ಫೋಟ ಇದೇ ಮೊದಲೇ ಅಲ್ಲ. ಈ ಒಂದು 6 ತಿಂಗಳ ಅವಧಿಯಲ್ಲಿ 3-4 ಬಾರಿ ಆಗಿದೆ ಅಂತೆ. ಈಗಾಗಲೇ ಕಳೆದ 1 ತಿಂಗಳ ಹಿಂದೆ ಕೂಡ ಇದೇ ರೀತಿ ಸ್ಫೋಟಗೊಂಡು ಆ ಸಮಯದಲ್ಲಿ ಸಣ್ಣ ಪುಟ್ಟ ಗಾಯ ಆಗಿತ್ತು ಅನ್ನುವಂಥ ಮಾತನ್ನು ಕೂಡ ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಕೂಡ ಸ್ಫೋಟಗೊಂಡಾಗ ಓರ್ವ ಬಾಲಕ ಇದ್ದ, ಆ ಬಾಲಕನ ಕಾಲಿಗೆ ಕೂಡ ಗಂಭೀರ ಗಾಯವಾಗಿ ಆ ಬಾಲಕನ ಕಾಲಲ್ಲಿ ಗಾಯ ಆಗಿತ್ತು. ಮುಂಗಾಲಿನ ಸುರ ಕಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅದು ಕೂಡ 5 ತಿಂಗಳ ಹಿಂದೆ ಆಗಿತ್ತು. ಸದ್ಯ ಇವತ್ತಿನ ಘಟನೆಯನ್ನು ಕೂಡ ಎಲ್ಲರಿಗೂ ಕೂಡ ಬೆಚ್ಚಿ ಬೀಸಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಯಾವತ್ತೂ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿರುವಂಥದ್ದು. ಆ ಸ್ಫೋಟದ ಪರಿಣಾಮ ತೀವ್ರತೆ ಯಾವ ರೀತಿ ಇತ್ತು ಅಂತಂದ್ರೆ, ಕಣ್ಣಾರೆ ಕಣ್ಣಿಂದ ಪ್ರತ್ಯಕ್ಷದರ್ಶಿಗಳು ಆ ಒಂದು ದೃಶ್ಯವನ್ನ ಹೇಳ್ತಿರ್ಬೇಕಾದ್ರೆ ಎಂದರಿಗೂ ಕೂಡ ಇದೆ ಜೆಲ್ ಅನ್ನುವಂಥದ್ದು. ಯಾಕಂತಂದ್ರೆ ಪುಟ್ಟ ಬಾಲಕಿಯರು ಅಂದ್ರೆ 4 ಜನ ವಿದ್ಯಾರ್ಥಿಗಳು ಏನಿದ್ರು, ಅದರಲ್ಲಿ 2 ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಮೇಲಕ್ಕೇರಿಗೆ 5ರಿಂದ 6 ಅಡಿ ಮೇಲಕ್ಕೆ ಹಾರಿ ಬಿದ್ದಿರುವಂಥದ್ದು. ಆ ಒಂದು ಸ್ಫೋಟದ ತೀವ್ರತೆಗೆ ಅವರ ಬಟ್ಟೆ ಆಗಿರ್ಬೋದು, ಅವರ ಚಪ್ಪಲಿ ಎಲ್ಲವೂ ಕೂಡ ಛಿದ್ರ ಆಗಿ ಬಿದ್ದಿರುವಂಥದ್ದು. ಸದ್ಯ ಗಾಯಗೊಂಡಿರುವಂತ 6 ಜನ ಗಾಯ ಆಗಿರುವಂಥದ್ದು. ಒಟ್ಟು 4 ಜನ ವಿದ್ಯಾರ್ಥಿಗಳು ಮತ್ತು 2 ಹಿರಿಯರನ್ನ ಸೇರಿ ಟೋಟಲ್ 6 ಜನರಿಗೆ ಈಗ ಗಾಯ ಆಗಿರುವಂಥದ್ದು. ಗಾಯಗೊಂಡಿರುವಂತ ಎಲ್ಲರನ್ನೂ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಹೆಚ್ಚಿನ ಚಿಕಿತ್ಸೆಗೆ 4 ಜನರನ್ನ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ರೆ, ಇನ್ನುಳಿದ 2ರನ್ನ ಈಗಾಗಲೇ ಮಹಾರಾಷ್ಟ್ರದ ಸೊಲ್ಲಾಪುರ್ನಲ್ಲಿ ಒಬ್ಬರಿಗೆ ಮತ್ತೆ ಹೈದರಾಬಾದ್ಗೆ ಸ್ಥಳಾಂತರ ಮಾಡಿ ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಬಾಂಬ್ ಸ್ಫೋಟಗೊಂಡಂತ ಸ್ಥಳ ಅಂದ್ರೆ ಬೋರ್ಗಿ ರಾಮಯ್ಯ ಏನಿದೆ, ಆ ಒಂದು ದೇವಸ್ಥಾನದ ಬಳಿ ಇರುವಂತಹ ರಸ್ತೆಯಲ್ಲಿ ಒಂದು ಸ್ಫೋಟ ಆಗಿರುವಂತದ್ದು. ಆ ಸ್ಫೋಟದ ಸ್ಥಳಕ್ಕೆ ಈಗಾಗಲೇ ಬಾಂಬ್ ಡಿಸ್ಪೋಸಲ್ ತಂಡ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಮತ್ತೆ ಬಾಂಬ್ ನಿಷ್ಕ್ರಿಯ ದಳ, ಸುಕೋ ತಂಡ ಎಲ್ಲವೂ ಕೂಡ ಈಗ ಸ್ಥಳದಲ್ಲಿ ಬೀಡುಬಿಟ್ಟು ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸ್ಫೋಟಕ್ಕೆ ಕಾರಣ ಏನು, ಸ್ಫೋಟದ ಹಿನ್ನೆಲೆ ಏನು, ಪದೇ ಸ್ಫೋಟ ಆಗ್ತಾ ಇರೋದಕ್ಕೆ ಇದರ ಹಿಂದಿನ ಕಾರಣ ಏನು ಅನ್ನೋದರ ಉದ್ದೇಶವನ್ನ ಈಗಾಗಲೇ ತನಿಖಾ ತಂಡ ಅಲ್ಲಿ ಒಂದು ಸ್ಥಳದಲ್ಲಿ ಎಲ್ಲ ಏನೋ ವಸ್ತುಗಳಿದ್ವು, ಸ್ಫೋಟಗೊಂಡಂತ ವಸ್ತುಗಳು ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಿ ವಶಕ್ಕೆ ತಗೊಂಡ ವಸ್ತುಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಬೀದರ್ ಎಸ್ ಪಿ ಆಗಿರುವಂತಹ ಪ್ರದೀಪ್ ಕುಂಟಿ ಮತ್ತೆ ಡಿವೈಎಸ್ಪಿ ಹುಮ್ನಾಬಾದ್ ಜೊತೆಗೆ ಅಧಿಕಾರಿಗಳ ತಂಡ ಎಲ್ಲರೂ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟು ಏನೋ ಪರಿಶೀಲನೆ ಕಾರ್ಯ ನಡೆಸಿದ್ದಾರೆ. ಇನ್ನು ಈ ಒಂದು ಸ್ಫೋಟ ಪದೇ ಆಗ್ತಾ ಇರೋದ್ರಿಂದ ಅಲ್ಲಿನ ಗ್ರಾಮಸ್ಥರಿಗೆ ಅಂದ್ರೆ ಮೊಳಕೆರೆ ಗ್ರಾಮಸ್ಥರಲ್ಲಿ ಸಂಪೂರ್ಣವಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಪದೇ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಸಮಗ್ರವಾಗಿ ತನಿಖೆ ಮಾಡಿ ಇದ್ರ ಒಂದು ಸ್ಫೋಟದ ಪ್ರಕರಣ ನಮಗೆ ಮುಕ್ತಿ ಕೊಡಿ ಅನ್ನುವಂತ ಮಾತನ್ನ ಒಂದು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್, ತಮ್ಮೆಲ್ಲ ಡೀಟೇಲ್ಸ್ಗೆ.